ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸ್ವಲ್ಪ ಫುಲ್ ಎಮೋಷನಲ್ ಆಗಿಬಿಟ್ಟಿದ್ದೀನಿ. ಯಾಕೆಂತ ಹೇಳಿದರೆ, ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಈ ರೋಹಿತ್ ಶರ್ಮಾ ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕ್ ಕೊಟ್ಟಿದ್ದರು ರಿಟೈರ್ಮೆಂಟ್ ಟೆಸ್ಟ್ ಕ್ರಿಕೆಟಿಗೆ. ಅದಾಗಿ ಕೊಟ್ಟು ನೆಕ್ಸ್ಟ್ ಒಂದು 3-4 ಡೇಸ್ ಆದ ತಕ್ಷಣ ವಿರಾಟ್ ಕೊಹ್ಲಿ ಕೊಟ್ಟಿದ್ದಾರೆ. ಇನ್ಮೇಲೆ ನಾವು ಕ್ರಿಕೆಟ್ ಫ್ಯಾನ್ಸ್ ಏನಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಒಂದು ಫುಲ್ಲು ನಮಗೊಂದು ಎಮೋಷನ್ ವಿರಾಟ್ ಕೊಹ್ಲಿ ಇದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ಇವಾಗ ನಾವು ವೈಟ್ ಜರ್ಸಿಯಲ್ಲಿ ನೋಡೋಕ್ಕಾಗಲ್ಲ ಅನ್ನೋದೇ ಒಂದು ಫೀಲಿಂಗು. ಆ್ಯಕ್ಚುಲಿ ನಮಗೆ ಆಡ್ತಾ ಇರಬೇಕಾದ್ರೆ ನಮಗೇನೋ ಒಂದು ಎಮೋಷನಲ್ಲೂ ಇರೋಲ್ಲ, ಏನೂ ಇರೋಲ್ಲ. ಅವ್ರು ರಿಟೈರ್ಮೆಂಟ್ ಕೊಟ್ಟರು, ಅವ್ರನ್ನ ಇನ್ನೇನು ನಾವು ನೆಕ್ಸ್ಟ್ ಟೆಸ್ಟ್ ಮ್ಯಾಚಲ್ಲೇ ಅವ್ರನ್ನ ನೋಡೋಕ್ಕಾಗಲ್ಲ ಅಂತ ಹೇಳಿದಾಗ ತುಂಬ ಎಮೋಷನಲ್ ಆಗುತ್ತೆ. ಆ ಎಮೋಷನಲ್ಲೇ ನಾನು ಮಾತಾಡ್ತಾಯಿದ್ದೀನಿ ಇವತ್ತು. ಆ್ಯಕ್ಚುಲಿ ಯಾಕಂತ ಹೇಳಿದ್ರೆ, T20 ವರ್ಲ್ಡ್ ಕಪ್ ವಿನ್ ಆದ ತಕ್ಷಣ ಅವಾಗ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಕೊಹ್ಲಿ ಇದೇ ಥರ ದಿಸ್ ವಾಸ್ ಮೈ ಲಾಸ್ಟ್ T20 ಅಂತ ಹೇಳಿದರು. ಅದು ರಿಟೈರ್ಮೆಂಟು ಭಾಳ ಸಿಂಪಲ್ಲಾಗಿ ಕೊಟ್ಟರು, ಅದನ್ನು ಮುಗಿಸಿದ್ರು. ಮತ್ತು ನೆಕ್ಸ್ಟ್ ಇಂಗ್ಲೆಂಡ್ ಮೇಲೆ ಟೆಸ್ಟ್ ಮ್ಯಾಚಸ್ ಎಲ್ಲ ಇದೆ. ಸೊ ಅದಕ್ಕಿಂತ ಅರ್ಲಿನೇ ವಿರಾಟ್ ಕೊಹ್ಲಿ ಈ ಥರ ನಿರ್ಧಾರ ತಗೊಂಡಿರೋದು ತುಂಬ ಬೇಸರದ ಸಂಗತಿ. ಯಾಕಂತೇಳಿದರೆ, ಅವರು ಯಾವ್ದಾರ ಒಂದು ಮ್ಯಾಚ್ ಆಡ್ಬಿಟ್ಟು ಆ ಮ್ಯಾಚಲ್ಲಿ ಟೆಸ್ಟ್ ಆಡ್ಬಿಟ್ಟು ಆ ಮ್ಯಾಚಲ್ಲಿ ರಿಟೈರ್ಮೆಂಟ್ ಕೊಟ್ಟಿತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತಿತ್ತು. ಬಟ್ ಇವಾಗ ಮ್ಯಾಚ್ ಯಾವುದೂ ನಡೀತಾ ಇಲ್ಲ. ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ರಿಟೈರ್ಮೆಂಟ್ ಘೋಷಣೆ ಮಾಡಿರೋದು ತುಂಬ ಅಭಿಮಾನಿಗಳಿಗೆ ತುಂಬ ಬೇಸರವಾದ ಸಂಗತಿಯಾಗಿದೆ. ಸೊ ಇವ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಅದ್ರ ಬಗ್ಗೆ ನಾನು ಸುಮ್ಮನೆ ಓದ್ತೀನಿ. ಯಾಕಂತೇಳಿದ್ರೆ, ನಮಗೆ ಪ್ಲೇಯರ್ಸ್ ಕ್ರಿಕೆಟಲ್ಲಿ ಆಡ್ತಾಯಿದ್ರೆ ನಮಗೆ ಖುಷಿ. ಅವ್ರು ರಿಟೈರ್ಮೆಂಟ್ ತಗೊಂಡು ಹಿಂಗೆ ಈ ಥರ ಹೊರಗೆ ಹೋಯ್ತು ಅಂತ ಹೇಳಿದ್ರೆ ಏನು ಮಾಡೋದು ಸರಿ. ಓಕೆ, ಒಂದು ಆರ್ಟಿಕಲ್ ಓದ್ತೀನಿ ನಾನು. ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾ ಪರ ಮೈದಾನಕ್ಕೆ ಇಳಿಯುವುದು ಯಾವಾಗ? ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಬೆಳಿಗ್ಗೆ ದಿಢೀರ್ ನಿವೃತ್ತಿಯ ನಿರ್ಧಾರವನ್ನು ವಿರಾಟ್ ಕೊಹ್ಲಿ ಘೋಷಿಸಿದ್ದಾರೆ. ಈ ವೇಳೆ ಅಭಿಮಾನಿಗಳಲ್ಲಿ ಮೂಡುತ್ತಿರುವ ಪ್ರಶ್ನೆ, ಇನ್ನು ವಿರಾಟ್ ಕೊಹ್ಲಿ ಅವರನ್ನು ಭಾರತ ತಂಡದ ಪರ ಆಡುವುದನ್ನು ನೋಡುವುದು ಯಾವಾಗ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಇದಕ್ಕೆ ಉತ್ತರ ಇಲ್ಲಿದೆ. ಟೀಮ್ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ವೈಟ್ ಜರ್ಸಿ ಬಿಚ್ಚಿಟ್ಟಿದ್ದಾರೆ. ಇವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಅಭಿಮಾನಿಗಳಿಗೆ ದೊಡ್ಡ ಹೊಡೆತ ನೀಡಿದೆ. ಈಗಾಗಲೇ T20 ಕ್ರಿಕೆಟ್ಗೆ ವಿದಾಯ ಹೇಳಿದ ವಿರಾಟ್ ಈಗ ಟೆಸ್ಟ್ ಕ್ರಿಕೆಟ್ಗೂ ಗುಡ್ ಬೈ ಹೇಳಿದ್ದಾರೆ. ಈ ಮೂಲಕ ಭಾರತದ ಒಂದು ಯುಗದ ಅಂತ್ಯವಾಗಿದೆ. ತನ್ನ ಸ್ನೇಹಿತ ರೋಹಿತ್ ಶರ್ಮಾ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ವಿರಾಟ್ ನಿವೃತ್ತಿ ಘೋಷಿಸಿರುವುದು ಟೀಮ್ ಇಂಡಿಯಾಕ್ಕೆ ದೊಡ್ಡ ಪೆಟ್ಟು ನೀಡಿದೆ. ಇನ್ನು ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ ತಂಡದ ಪರ ಕಣಕ್ಕೆ ಇಳಿಯಲಿದ್ದಾರೆ. ಸದ್ಯ ವಿರಾಟ್ ಕೊಹ್ಲಿ RCB ಪರ ಆಡುತ್ತಿದ್ದಾರೆ. ಇದಾದ ಬಳಿಕ ಟೀಮ್ ಇಂಡಿಯಾ ಇಂಗ್ಲೆಂಡ್ ಪ್ರವಾಸವನ್ನು ಬೆಳೆಸಲಿದೆ. ಈ ವೇಳೆ ಅನುಭವಿ ಆಟಗಾರರು ಇಲ್ಲದೆ ಡ್ರೆಸ್ಸಿಂಗ್ ರೂಮ್ ಬಣಗುಟ್ಟುತ್ತಿದೆ. ಇಂಗ್ಲೆಂಡ್ ಪ್ರವಾಸಕ್ಕೆ ತಂಡವನ್ನು ಪ್ರಕಟಿಸುವ ಮುನ್ನವೇ ವಿರಾಟ್ ನಿರ್ಧಾರ ತೆಗೆದುಕೊಂಡಿರುವುದು ನಿಜಕ್ಕೂ ಅಪಾರ ಅಭಿಮಾನಿಗಳಿಗೆ ಬೇಸರ ತಂದಿದೆ. BCCI ಆಯ್ಕೆ ಸಮಿತಿ ತಮ್ಮ ನಿವೃತ್ತಿ ನಿರ್ಧಾರವನ್ನು ಪರಾಮರ್ಶಿಸುವಂತೆ ವಿರಾಟ್ ಕೊಹ್ಲಿಗೆ ಕೇಳಿಕೊಂಡಿತ್ತು. ಆದರೆ ವಿರಾಟ್ ತಮ್ಮ ನಿಲುವಿನಿಂದ ಹಿಂದೆ ಸರಿಯಲಿಲ್ಲ. ಕೊಹ್ಲಿ ಮೈದಾನಕ್ಕೆ ಇಳಿಯುವುದು ಯಾವಾಗ? ಟೀಮ್ ಇಂಡಿಯಾದ ಪರ ವಿರಾಟ್ ಕೊಹ್ಲಿ ಯಾವಾಗ ಅಂಗಳಕ್ಕೆ ಇಳಿಯುತ್ತಾರೆ ಎಂಬ ಪ್ರಶ್ನೆಗಳು ಆರಂಭವಾಗಿವೆ. ಅಸಲಿಗೆ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ನಡೆಯಲಿದೆ. ಈ ಪ್ರವಾಸದ ವೇಳೆ ಏಕದಿನ ಹಾಗೂ T20 ಪಂದ್ಯಗಳು ಇರುವುದಿಲ್ಲ. ಈ ಸರಣಿಯ ಬಳಿಕ ಟೀಮ್ ಇಂಡಿಯಾ ಬಾಂಗ್ಲಾ ಪ್ರವಾಸವನ್ನು ಕೈಗೊಳ್ಳಲಿದೆ. ಈ ಸರಣಿ ಆಗಸ್ಟ್ 17ರಂದು ಆರಂಭವಾಗಲಿದೆ. ಈ ವೇಳೆ ಉಭಯ ದೇಶಗಳ ಮಧ್ಯೆ 3 ಪಂದ್ಯಗಳ ಏಕದಿನ ಸರಣಿ ನಡೆಯಲಿದೆ. ಈ ಪ್ರವಾಸದ ಬಗ್ಗೆ BCCI ಇನ್ನೂ ಅಧಿಕೃತ ಮಾಹಿತಿ ನೀಡಿಲ್ಲ. ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಏಕದಿನ ಸರಣಿ ನಡೆಯಲಿದೆ. ಸರಣಿಯಲ್ಲಿ 3 ಏಕದಿನ ಪಂದ್ಯಗಳು ನಡೆಯಲಿವೆ. ಇದರ ಮೊದಲ ಪಂದ್ಯ ಆಗಸ್ಟ್ 17ರಂದು ನಡೆಯಲಿದೆ. ಅಂದರೆ ವಿರಾಟ್ ಟೀಮ್ ಇಂಡಿಯಾ ಪರ ಇನ್ನು ಸುಮಾರು 3 ತಿಂಗಳ ಬಳಿಕ ಅಂಗಳಕ್ಕೆ ಇಳಿಯಲಿದ್ದಾರೆ. ಎಲ್ಲ ಹೊಂದಿಕೊಂಡಂತೆ ಆದರೆ ವಿರಾಟ್ ಆಗಸ್ಟ್ನಲ್ಲಿ ಮೈದಾನಕ್ಕೆ ಇಳಿಯಬಹುದಾಗಿದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಬ್ಬರು ಫಿಟ್ ಆಗಿದ್ದರೆ ಏಕದಿನ ಕ್ರಿಕೆಟ್ ಆಡಬಹುದಾಗಿದೆ ಎಂದು ಈ ಹಿಂದೆ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ತಿಳಿಸಿದ್ದರು. ಈಗ ಇವರಿಬ್ಬರು T20 ಹಾಗೂ ಟೆಸ್ಟ್ಗೆ ವಿದಾಯ ಹೇಳಿದ್ದು ಏಕದಿನ ಪಂದ್ಯಗಳತ್ತ ಮಾತ್ರ ಚಿತ್ತ ನೆಟ್ಟಿದ್ದಾರೆ. ಇದನ್ನು ನೋಡಿದರೆ ಇವರ ಲೆಕ್ಕಾಚಾರ ಏನು ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. 2027ರಲ್ಲಿ
ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ, 50 ಓವರ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಅವರು ಆಡಲೇಬೇಕು ಅಂತ ಒಂದು ನಿರ್ಧಾರ ತಗೊಂಡು ಒಂದೇ ಕಡೆ ಫೋಕಸ್ ಮಾಡೋಣ ಅಂತ ಇವರು ಪ್ಲ್ಯಾನ್ ಮಾಡಿರೋದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತ ಇದರಿಂದ ನನಗೆ ಗೊತ್ತಾಗುತ್ತೆ. ಬಟ್ ಓಕೆ, ಅವರ ಕಾಂಟ್ರಿಬ್ಯೂಷನ್ ರೋಹಿತ್ ಶರ್ಮಾ ಆಗಿರ್ಬೋದು ಮತ್ತು ವಿರಾಟ್ ಕೊಹ್ಲಿ ಕಾಂಟ್ರಿಬ್ಯೂಷನ್ ನಮ್ಮ ಭಾರತ ದೇಶಕ್ಕೆ ಅಪಾರ ಕೊಡುಗೆ. ಅವ್ರ ರೆಕಾರ್ಡನ್ನು ಯಾರು ಕೂಡ ಬ್ರೇಕ್ ಮಾಡೋಕ್ಕಾಗಲ್ಲ. ಕಿಂಗ್ ಕೊಹ್ಲಿ ಅಂದರೆ ಅದು ವಿರಾಟ್ ಕೊಹ್ಲಿ, ಹಿಟ್ ಮ್ಯಾನ್ ಅಂತ ಹೇಳಿದ್ರೆ ಅದು ರೋಹಿತ್ ಶರ್ಮಾ. ಅದು ಎಂದೆಂದಿಗೂ ಅದು ಶಾಶ್ವತವಾಗಿ ಇರುತ್ತೆ ನಮ್ಮ ಭಾರತೀಯ ಕೋಟ್ಯಾಂತರ ಅಭಿಮಾನಿಗಳಲ್ಲಿ. ಇಷ್ಟು ಹೇಳ್ತಾ ಈ ಮಾತನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ಸ್ನೇಹಿತರೆ. ಸ್ವಲ್ಪ ಎಮೋಷನಲ್ ಆಗಿಬಿಟ್ಟಿನಿ. ವಿರಾಟ್ ಕೊಹ್ಲಿ ಥರ ರಿಟೈರ್ಮೆಂಟ್ ಕೊಟ್ಟಿರೋದು, ಯಾಕಂತ ಹೇಳಿದ್ರೆ ಅವ್ರನ್ನ ನೆಕ್ಸ್ಟು ವೈಟ್ ಜೆರ್ಸಿಯಲ್ಲಿ ಅವ್ರನ್ನ ನೋಡೋಕ್ಕಾಗಲ್ಲ ನಾವು ಫೀಲ್ಡಲ್ಲಿ. ಅದು ಕ್ರಿಕೆಟ್ ಅಭಿಮಾನಿಗಳಿಗೆ ಮಾತ್ರ ಅದು ಒಂದು ಸ್ವಲ್ಪ ಫೀಲನ್ನು ತಟ್ಟುತ್ತೆ. ಓಕೆ, ನಾವು ತುಂಬ ಅಭಿಮಾನಿ ಆಗಿರೋದ್ರಿಂದ ನಮಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇಲ್ಲಿ ಸ್ಟಾಪ್ ಮಾಡ್ತೀನಿ ನಾನು.